ಮಾರಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ನಮಗೆ ಒಟ್ಟಿಗೆ ಹುಟ್ಟು ಸಾವು ಆತ್ಮ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಮೆಸೇಜು ಜೀವನದಲ್ಲಿ ಹೇಗೆ ಬದುಕಬೇಕು ಮತ್ತು ಏನು ಯಾವುದೇ ಒಂದು ಪ್ರಾಣಿನ ಹಿಂಸೆ ಮಾಡಬಾರ್ದು. ಒಂದು ಇವಾಗ ಎಲ್ಲೊಂದರಲ್ಲೇ ಆಕ್ಸಿಡೆಂಟ್ ಆದರೆ ಅದನ್ನು ಎಲ್ಲ ವಿಡಿಯೋ ಮಾಡೋದು ಬಿಟ್ಟು ಮಾನವೀಯತೆನೇ ತೋರಿಸ್ತಾ ಇರೋ ಅಂಥ ಪರಿಸ್ಥಿತಿ ಇದೆ. ಅವನು ಕರೆಕ್ಟಾಗಿ ಅದು ಆ ಪ್ರಾಣಿ ಸತ್ತಾಗ ಅದನ್ನು ಅದು ಏನಾಯಿತು ಅಂತ ಹೋಗಿ ನೋಡಲಿಲ್ಲ. ಮೂವರು ಇಷ್ಟ ಶಿವಣ್ಣದ್ದು ಒಳ್ಳೆ ಇದಾಯಿತು. ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಫಿಲಮ್. ಏನು ಇಷ್ಟ ಸಿನಿಮಾದಲ್ಲಿ ನಿಮಗೆ? 45 ಅದೇ ಗರುಡ ಫಿಲಮ್ ಅಂದ್ರೆ ಯಾವ ತರ ಇದೆ ಅಂತೇಳಿ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ ಫಿಲಮ್. 3 ಜನದಲ್ಲಿ ಯಾರು ಇಷ್ಟ ಆದ್ರೆ? ರಾಜ್ಬಿ ಶೆಟ್ಟಿ, ಶಿವಣ್ಣ, ಉಪೇಂದ್ರ. ಇಬ್ರು ಶಿವಣ್ಣನ ಚೆನ್ನಾಗಿ ಮಾಡಿದ್ದಾರೆ. ರಾಘವೇಂದ್ರ ಶಿವಣ್ಣಂದು ಬ್ಯೂಟಿಫುಲ್ ಆಗಿತ್ತು ಸರ್. ಅಲ್ಟಿಮೇಟ್ ಆಗಿತ್ತು ನೋಡಿದ್ರೆ ಸಾಕ್ಷಾತ್ ಶಿವನ್ ತರ ಇತ್ತು ಸರ್. ಸೂಪರ್ ಅಲ್ಟಿಮೇಟ್ ಫಿಲಮ್ ಸರ್. ಚೆನ್ನಾಗಿತ್ತು ಸರ್. ಇವತ್ತಿನ ಜನರೇಷನ್ ಶೋಕಿಗೆ ಬದುಕಬೇಡಿ. ಆತ್ಮ ಜೀವಗಳ ಮಧ್ಯೆ ಇರೋದೇ ಪರಮಾತ್ಮ. ಅಂತ ಪರಮಾತ್ಮನ ತೋರಿಸಿದ್ರು ಶಿವಣ್ಣನ 10 ಅವತಾರಗಳು ಕೊಟ್ಟಿರೋದು ಒಂದೇ ಸಂದೇಶ. ಇವತ್ತಿನ ಜನರೇಷನ್ಗೆ ಅರ್ಜುನ್ ಜನ್ಯ ಅವರು ಅದ್ಭುತವಾಗಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾಗರಿಕರಾಗಿ ಬದುಕಬೇಕು, ಜವಾಬ್ದಾರಿಯಿಂದ ಬದುಕಬೇಕು, ಪ್ರೀತಿಸೋದು ಕಲಿಬೇಕು. ಅದು ಕಲಿತ್ರೆ ಮಾತ್ರನೇ ಮನುಷ್ಯನಿಗೆ ಮುಕ್ತಿ ಸಿಗುತ್ತೆ. ಜೀವ ಮತ್ತು ಆತ್ಮದ ಮಧ್ಯೆ ಇರೋನೇ ಪರಮಾತ್ಮ. ಆ ಪರಮಾತ್ಮನೇ ನಮ್ಮ ಶಿವಣ್ಣ. ಅರ್ಜುನ್ ಜನ್ಯ ಸೂಪರ್. ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಫೀಲ್ ದ ಮ್ಯೂಸಿಕ್, ಫೀಲ್ ದ ಮೂವಿ. ನೀವೆಲ್ಲ ಹೋಗಿ ನೋಡಿ ಸರ್. ಆಕ್ಚುಲಿ ಮೂವಿ ಏನು ಗೊತ್ತಾ, ಅದನ್ನ ನಿಮಗೆ ಸ್ಟೋರಿ ಹೇಳಕ್ಕಾಗಲ್ಲ. ಸೀನ್ ಬೈ ಸೀನ್, ಫ್ರೇಮ್ ಬೈ ಫ್ರೇಮ್ ಅಲ್ಟಿಮೇಟ್. ಶಿವಣ್ಣ ಲೇಡಿ ಸೂಪರ್ ಸರ್. ಆಲ್ ದ ಬೆಸ್ಟ್ ಟೀಮ್ 45. ಸರ್ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಸರ್. ಯಾಕಂದ್ರೆ ಶಿವಣ್ಣನ ಆಕ್ಟಿಂಗ್ ವೈಸ್ ಆಗಿರಲಿ, ಉಪ್ಪಿ ಸರ್ ಕೂಡ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ರಾಜ್ಬಿ ಸರ್ದು ತುಂಬಾ ಚೆನ್ನಾಗಿದೆ ಆಕ್ಟಿಂಗು. ಆಕ್ಚುಲಿ ಶಿವಣ್ಣ ಅವ್ರನ್ನ ನೋಡೋಣ ಅಂತ ಬಂದ್ರಿ. ಶಿವಣ್ಣನ ನೋಡೋ ಜೊತೆಗೆ ಅವ್ರ ತಮ್ಮ ಉಪ್ಪಿ ಸರ್ ಪರಮಾತ್ಮನ ದರ್ಶನ ಆಯಿತು. ಸೊ ಹ್ಯಾಟ್ಸ್ ಆಫ್ ಅರ್ಜುನ್ ಜನ್ಯ ಸರ್, ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದೀರಾ. ಎಲ್ಲ ಚಿತ್ರದ ತಂಡಕ್ಕೆ ಒಳ್ಳೇದಾಗ್ಲಿ. ಜೈ ಪವರ್ ಸ್ಟಾರ್, ಜೈ ಶಿವಣ್ಣ. ಇವತ್ತವರೆಗೂ 1 ಸಿವಪ್ಪ ನೋಡಿದ್ವಿ, 11 ಸಿವಪ್ಪ ಇವತ್ತಿನ ನೋಡಿ ಸರ್. ಫಿಲಮ್ ನೋಡೋದವ್ರು ಬರ್ತಾರೆ. ಬಂದು ನೋಡಕ್ಕೆ ಹೇಳಿ, ಎಲ್ಲರಿಗೂ ಬದುಕಿರುವಾಗಿದ್ದು ಬಂದು ನೋಡಕ್ಕೆ ಹೇಳಿ. ಮೂವಿ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ಅರ್ಜುನ್ ಜನ್ಯ ಅವ್ರದ್ದು ಫಸ್ಟ್ ಡೈರೆಕ್ಷನ್ ಅಂತ ನಿಜವಾಗ್ಲೂ ಅನ್ಸಲ್ಲ. ಇದೇನು 100 crores ಮೂವಿ ಅಂತ ಏನಿದೆ ಆ ಲಿಸ್ಟಲ್ಲಿ ಶಿವಮಯ್ಯ ಇದು ಕೂಡ ಖಂಡಿತವಾಗ್ಲೂ ಈ ಲಿಸ್ಟಲ್ಲಿ ಬಂದೇ ಬರುತ್ತೆ. ನಾಳೆಯಿಂದ ಟಿಕೆಟ್ ಸಿಗೋದು ನಿಜವಾಗ್ಲೂ ಡೌಟ್ ಇದೆ. ಆ ಲೆವೆಲ್ಗಿದೆ ಸಿನಿಮಾ. ಮೂವಿ ಸೈಕಾಗಿದೆ ಮಾತ್ರ. ಮೂವಿ ಲಾಸ್ಟಲ್ಲಿ ಶಿವರಾಜ್ ಕುಮಾರ್ನ ನಮ್ಮ ಬಾಸ್ ಅಪ್ಪು ಬಾಸ್ನ ನೋಡ್ದಂಗೆ ಆಯ್ತದೆ. ಫಿಲಂ ಹೆಸರು ಮಾತ್ರ 45. ಫಿಲಂ ಮಾತ್ರ 100 days ಓಡೋದು. ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ಗೆ ಜೈ. ಅರ್ಜುನ್ ಸರ್ಜಾ ಏನ್ ಮಾಡೋದು ಸರ್? ಜನ್ಯ ಸರ್ ಸೂಪರ್. ಜೈ ಶಿವಣ್ಣ ಸೂಪರ್. ಚೆನ್ನಾಗಿದೆ ಸರ್ ಫಿಲಮ್, ನೋಡ್ಬೋದು. ಶಿವಣ್ಣನ ಆಕ್ಟಿಂಗು ಚೆನ್ನಾಗಿದೆ, ಉಪೇಂದ್ರನ ಆಕ್ಟಿಂಗು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಯ್ತು. ಏನೋಣ ಇದು ಮೂವಿ, ಸ್ವರ್ಗ ನರ್ಕ ಎಲ್ಲ ಇಲ್ಲೇ ನೋಡ್ಬಿಟ್ವಿ. ಶಿವ ತಾಂಡವ, ನಮ್ಮ ಶಿವಣ್ಣನ ಯಾವ ಅವತಾರ ನೋಡ್ಬೇಕು ಎಲ್ಲ ನೋಡ್ಬಿಟ್ವಿ. ಜನ್ಮ ಪಾವನ. ಶಿವಣ್ಣ ಸೂಪರ್, ಉಪ್ಪಿ ಸೂಪರ್, ರಾಜ್ಬಿ ಶೆಟ್ಟಿ ಸೂಪರ್, ಎಲ್ಲ ಸೂಪರ್.
ಸ್ಕ್ರೀನ್ ಪ್ಲೇ ಮಾತ್ರ ಅಮೇಸಿಂಗ್, ಸ್ಟೋರೀಸ್ ಎಕ್ಸ್ಟ್ರಾರ್ಡಿನರಿ, CG ಮಾತ್ರ ತುಂಬಾ ಚೆನ್ನಾಗಿದೆ. ಲೈಕ್ ಫ್ಲಾಲೆಸ್ ಅನ್ಬೇಕು, ಲಿಟ್ರಲಿ ಇಟ್ಸ್ ಫ್ಲಾಲೆಸ್. ಅಂಡ್ ಶಿವಣ್ಣ ಯರ್ ಗ್ರೇಟ್. ಹೇಳಿ ಸರ್, ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಸೂಪರ್ ಆಗಿ ಬಂದಿದೆ. ಶಿವಣ್ಣ ಸರ್ ಹೇಳಿ, ಸೂಪರ್ ಆಗಿತ್ತು. ಅವಾಗಲೇ ಫಸ್ಟ್ ಹಾಫ್ ಅಲ್ಲಿ ಹೇಳಿದಾಗ ನಾನು ನಾಯಿ ಪ್ರಾಣಿ ಬಗ್ಗೆ ಅಂತ ಮಾತಾಡಿದ್ರು. ಪ್ರಾಣಿನ ಹೊಡೆದು ಹೊಡೆದ್ಬಿಡ್ತಾರೆ. ದಯವಿಟ್ಟು ಪ್ರಾಣಿ ಮನುಷ್ಯ ಯಾರೇ ಆಗಲಿ ಅದೊಂದು ಜೀವ ಇದೆ, ಆ ಜೀವಕ್ಕೆ ಒಂದು ಬೆಲೆ ಕೊಡಿ. ಹಾಗೂ ಇದೆಲ್ಲ ಆಕಸ್ಮಿಕ ಅಂತ ಆಗುವಂಥದ್ದು ಬೇಕು ಅಂತ ಯಾರು ಮಾಡೋಕ್ಕೆ ಹೋಗಲ್ಲ. ಅಂಥ ಟೈಮಲ್ಲಿ ಕರುಣೆ ಅನ್ನೋದಿರಲಿ, ಹಾಗೂ ಭಯ ಅನ್ನೋದು ಎಷ್ಟು ಇದೆ ಅನ್ನೋದು ಲೈಫಲ್ಲಿ ಎಲ್ರಿಗೂ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಆಮೇಲೆ ಬದುಕಿರುವಾಗಲೇ ಆ ಪ್ರೀತಿ ತೋರಿಸಿ ಅನ್ನೋದನ್ನ ಮತ್ತೆ ಹೇಳಿ, ನಾವು ಯಾವ ರೀತಿ ಶಿವಣ್ಣನ ತೋರಿಸ್ಬೋದು ಅಥವಾ ನಮ್ಮ ಮನೆಯವ್ರಿಗೆ ತೋರಿಸ್ಬೋದು ಅನ್ನೋದನ್ನ ಮನೆ ಕಟ್ಟಿ ಹೇಳಿದ್ದಾರೆ. ಜೈ ಶಿವಣ್ಣ. ಆಮೇಲೆ ಇನ್ನೂ ಏನಂದ್ರೆ ಶಿವಣ್ಣನ ಪಾತ್ರಗಳು ಹಲವಾರು ಪಾತ್ರಗಳು ನಾನು ನೋಡ್ಬೇಕಾಗಿದ್ರೆ ಎಷ್ಟೋ ಪಿಕ್ಚರ್ ನೋಡ್ಬೇಕಾಗಿತ್ತು. ಇದೇ ಒಂದು ಪಿಕ್ಚರಲ್ಲಿ ಎಲ್ಲ ಪಾತ್ರವನ್ನು ತೋರಿಸ್ಕೊಟ್ಟಿದ್ದಾರೆ. ಸೂಪರ್.